ಇಲ್ಲಿ ನೋಡಿ ಅದಕ್ಕೆ, ಅಲ್ಲಿ ನೋಡಿ, ಇಲ್ಲಿ ನೋಡಿ. ಇದ್ಯಾಕೋ ಅತಿ ಆಯ್ತು, ಎಲ್ಲ ಕಡೆ ಅನ್ಸಿದ್ಯಾ? ಇಲ್ರಲ್ಲಿ ಗೊತ್ತಾಗೋದಾದ್ರೂ ಹೇಗೆ ಅದಕ್ಕೆ? ಜನಕ್ ಗೊತ್ತಾಗೋದು ಬೇಕಾಗಿಲ್ಲ ನನ್ಗೆ. ಮತ್ತದೇ ಬಚ್ಚಿಟ್ಕೊಳ್ಳೋ ಮಾತಾಡ್ಬಿಡಿ ಅದಕ್ಕೆ. ಆಯ್ತು, ನಾನ್ ಹೇಳಿನೆ. ನಿನ್ನಷ್ಟು ಧೈರ್ಯ ನನಗಿಲ್ಲ. ಸಮಾಧಾನನ? ನಾನ್ ಹೇಳಿದ್ದು. ನೀನ್ ಏನಾದ್ರೂ ಹೇಳು, ಮೊದ್ಲು ಇದನ್ನೆಲ್ಲ ತೆಗ್ಸು ಈಶ್ವರಿ. ಇದನ್ನ ನೋಡಿ ಪ್ರದ್ಯುಮ್ನನ್ ಹುಡುಕ್ತಾ ಇರೋರು ಅವನನ್ನ ಕರ್ಕೊಂಡ್ ಹೋದ್ರೆ ಬೇಡ, ಮೊದ್ಲು ತೆಗ್ಸು. ಪ್ಯಾಂಫ್ಲೆಟ್ ನೋಡಿ ಅದಕ್ಕೆ, ಏನಿದೆ? ಪ್ರದ್ಯುಮ್ನ ಫೋಟೋ ಹಾಕ್ಸಿದಿನಾ? ಇಲ್ಲ, ಆದ್ರೆ ನೀವು 27 ವರ್ಷದ ಹಿಂದೆ ಮಗುನ ಮನೆಗ್ ತಂದ್ರಲ್ಲ, ಆ ಮಗುಗೆ ಗಡ್ಡ ಮೀಸೆ ಇತ್ತಾ? ಅಥವಾ 6 ಅಡಿ ಎತ್ತರದ ಮಗುನ್ ಕರ್ಕೊಂಬಂದ್ರ? ಇಲ್ಲ ತಾನೆ? ಈಶ್ವರಿ, ಆದ್ರೂ ಹೇಗ್ ಗೊತ್ತಾಗತ್ತೆ ಯಾರಿಗಾದ್ರೂ ಆ ಮಗುನ ಪ್ರದ್ಯುಮ್ನ ಅಂತ? ನೀವು ಪ್ರದ್ಯುಮ್ನ ಕೈಲೇ ಪಾಂಪ್ಲೆಟ್ ಕೊಟ್ಟು ಎಲ್ರಿಗೂ ಹಂಚಕ್ ಹೇಳಿದ್ರು, ಅವ್ರು ಬಿಟ್ಟು ಹೋಗಿದ್ ಮಗು ಪ್ರದ್ಯುಮ್ನೇ ಯಾರಿಗೂ ಹೇಳಕ್ಕಾಗಲ್ಲ. ಯೋಚನೆ ಮಾಡ್ಬೇಡಿ ಅದಕ್ಕೆ. ನೀವ್ ಅನ್ಕೊಂಡ್ ಹಾಗೆ ಏನೂ ಆಗಲ್ಲ. ಬೇರೆ ಯಾರಾದ್ರೂ ಕೈಯಲ್ಲಿ ಪ್ಯಾಂಪ್ಲೆಟ್ ಇಟ್ಕೊಂಡ್ ಬರ್ತಿದಾರ ಅಂತ ನೋಡಿ. ಏನಿದು ಪುಟಾಣಿ? ಯಾರೋ ಪಾಂಪ್ಲೆಟ್ ಹಾಕಿದಾರ ಆಮ್ರಪಾಲಿ. ಈ ಪದಕ ಹುಡುಕ್ತಿರೋರು ದೇವಸ್ಥಾನ ಹತ್ರ ಬರ್ಬೇಕು ಅಂತ ಬರ್ದಿದ್ದಾರೆ. ಈ ಪದಕದ ಬಗ್ಗೆ ಬೇರೆ ಯಾರು ಗೊತ್ತು? ನಂಗೂ ಅದೇ ಗೊತ್ತಾಗ್ತಿಲ್ಲ. ನನ್ ಬಿಟ್ಟು ಯಾರ ಹತ್ರನಾದ್ರೂ ಇದ್ರ ಬಗ್ಗೆ ಮಾತಾಡಿದ್ಯಾ? ಇಲ್ಲ ಪುಟಾಣಿ, ಯಾರ ಹತ್ರನೂ ಮಾತಾಡಿಲ್ಲ ನಾನು. ನಂಗೆ ನಿಂಗೆ ಬಿಟ್ರೆ ಕಳ್ಳಂಗ್ ಮಾತ್ರ ಗೊತ್ತಿರೋದು. ಕಳ್ಳ ಯಾಕೆ ಈ ಪಾಂಪ್ಲೆಟ್ ಹಾಕ್ತಾನ ಆಮ್ರಪಾಲಿ? ಕದ್ದಿರೋದೇನ ಅವನೇ ಕರ್ತಿ ಯಾಕೆ ಕೊಡ್ತಾನೆ? ಅದೇ ನನ್ಗೂ ಅರ್ಥ ಆಗ್ತಾ ಇಲ್ಲ ಪುಟಾಣಿ. ಇದು ಸೂರ್ಯದೇವ ಆಶೀರ್ವದಿಸಿಕೊಟ್ಟ ಪದಕ. ಇದರ ಇನ್ನರ್ಧ ಭಾಗದ ಸಹಾಯದಿಂದ ರಾಜಕುಮಾರ ಭೂಮಿಯನ್ನು ಪ್ರವೇಶ ಮಾಡಿತ್ತು. ಸೂರ್ಯದೇವ, ಏನಾಯ್ತು? ರಾಜ್ಕುಮಾರ ಏನಾದ್ರೂ ಇದನ್ನ ಮಾಡ್ಸಿದ್ರೆ? ರಾಜ್ಕುಮಾರನ? ಯೋಚನೆ ಮಾಡು ಪುಟಾಣಿ. ಪದಕದ ಒಂದ್ ಭಾಗ ನನ್ನ ಹತ್ರ ಇತ್ತು, ಇನ್ನೊಂದ್ ಭಾಗ ರಾಜ್ಕುಮಾರನ ಹತ್ರ ಇದೆ. ಮರ? ಮರನ? ಯಾವ ಮರ? ಅದೇ ಕಾಡ್ಗೆ ಹೋಗಕ್ಕಿಂತ ಮುಂಚೆ ಆ ಮರದ ಮೇಲೆ ಪದಕದ ಚಿತ್ರ ಬರ್ದಿದ್ಯಲ್ಲ, ಅದನ್ನ ಯಾರೋ ನೋಡಿರ್ಬೇಕು. ಧನ್ಯವಾದ ಸೂರ್ಯದೇವ, ದಾರಿ ತೋರ್ಸ್ಬಿಟ್ಟೆ ನೀ ನಂಗೆ. ಈ ಗಂಧರ್ವಕನ್ನೇ ಕೈ ಬಿಡ್ಲಿಲ್ಲ ನೀನು. ಏನ್ ಮಾಡೋದೀಗ ಆಮ್ರಪಾಲಿ? ರಾಜ್ಕುಮಾರ ದೇವಸ್ಥಾನದ ಹತ್ರ ಕಾಯ್ತಾ ಇರ್ಬೋದು, ನಡಿ ಹೋಗೋಣ. ನಾಳೆ ಉತ್ತರಾಧಿಕರಣ. ಪ್ರದ್ಯುಮ್ನ ಸೋಲೋದನ್ನ ನೋಡಿ ಕಣ್ ತುಂಬ್ಕೋತೀನಿ. ಅಷ್ಟು ಕಾನ್ಫಿಡೆಂಟ್ ಆಗಿದ್ಯಾ? ನಂಬಿಕೆ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಯುಕ್ತಿ. ಪ್ರಪಂಚ ಗೆಲ್ತೀನಿ ಅನ್ನೋ ನಂಬಿಕೆನೆ ಪ್ರಪಂಚನೇ ಗೆಲ್ಲೋ ಹಾಗೆ ಮಾಡೋದು. ಏನೋ ಅಪ್ಪ, ನಿನಗಾಗ್ಬೇಕಂದ್ ಮಾತ್ರಕ್ಕೆ ಬೇರೆಯವರೆಲ್ಲ ಒಪ್ತಾರಾ? ಬೇರೆಯವರು ಅಂದ್ರೆ ಯಾರು? ಮಾಯಿ ಒಬ್ರೆ, ಬೇರೆ ಯಾರ ಮಾತು ಲೆಕ್ಕಕ್ಕಿಲ್ಲ ಈ ಮನೇಲಿ. ಮಾಯಿ ಇದಕ್ಕೆ ಒಪ್ತಾರ? ಮಾಯಿ ಪ್ರದ್ಯುಮ್ನ ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾರೆ. ಪ್ರದ್ಯುಮ್ನ ಅಂದ್ರೆ ಮಾಯಿಗ್ ಫೇವ್ರೆಟ್. ಪ್ರದ್ಯುಮ್ನನ್ ಬದಲು ನಿನ್ನ ಹೆಸರು ಅಲ್ಲದೆ ಬೇರೆ ಯಾರ ಹೆಸರು ಹೇಳಿದ್ರು ಈಶ್ವರಿ ನಂಬ್ತಿರ್ಲಿಲ್ಲ. ನೀನು ಈ ಮನೆ ಹಿರಿಮಗಳು. ಈಶ್ವರಿನ ನಮ್ಸಕ್ಕೆ ನಿನ್ನ ಹೆಸರೇ ಹೇಳ್ಬೇಕಾಗಿತ್ತು. ನೀನ್ ಗಂಡಾಗ ಹುಟ್ಟಿದ್ರೆ ಈ ಮನೆ, ಆಸ್ತಿ, ಜವಾಬ್ದಾರಿ ಎಲ್ಲ ನಿಂದೆ ಆಗ್ತಿತ್ತು. ಆದ್ರೆ ಒಂದಲ್ಲ ಒಂದಿನ ಇದೆಲ್ಲ ಪ್ರದ್ಯುಮ್ನನ್ಗೆ ಹೋಗ್ಬೇಕಲ್ಲ ಛಾಯ. ಹೆಣ್ಮಕ್ಳಿಗೆ ಕಷ್ಟ ಅವಮಾನ ಮಾತ್ರ ಸುಲಭವಾಗಿ ಸಿಗೋದು ಯುಕ್ತಿ. ಮಿಕ್ಕಿದ್ದನ್ನೆಲ್ಲ ನಾವೇ ಕಿತ್ತಾಡಿ ತಗೋಬೇಕು. ಯಾರು ನನ್ ಜಾಗನ ನನಗ್ ಕೊಡ್ಲಿಲ್ಲ ಅಂದ್ರೆ ನಾನೇ ತಗೋತೀನಿ. ನೀನು ಒಂದೊಂದ್ಸಲ ಸೀರಿಯಸ್ ಆಗ್ಬಿಡ್ತೀಯ ಛಾಯಾ, ಮಮ್ಮನ್ ತರ. ಭಯ ಆಗುತ್ತೆ ನನ್ಗೆ. ಅದಕ್ಕೆ ನೀನು ಬೇರೆಯವ್ರ ಮಾತು ಕೇಳ್ಕೊಂಡಿರೋದು. ಏನ್ ಅನ್ಕೋತಾ ಇದ್ಯಾ ಮನ್ಸಲ್ಲಿ? ಏನಿಲ್ಲ, ನಿನ್ ಹತ್ರ ಒಂದ್ ಕೆಲ್ಸ ಆಗ್ಬೇಕಿತ್ತು. ಏನು? ನನ್ಗೆ ಆಮ್ರಪಾಲಿ ಫೋನ್ ಬೇಕು, ತಗೊಂಡ್ ಬಾ. ತಗೊಂಡ್ ಬಾ ಅಂದ್ ಮಾತ್ರಕ್ಕೆ ತಂದ್ ಬಿಡ್ಬೇಕಾ? ನಾನೇ ನಿನ್ ಸರ್ವೆಂಟಾ? ಪರ್ಫ್ಯೂಮ್ ಬೇಡ್ವಾ ನಿನ್ಗೆ? ಮುಂದೆ ಪ್ರದ್ಯುಮ್ನನ್ ಹತ್ರ ಆಸ್ತಿ ಇಲ್ದೇ ಇದ್ರು ಆರಾಮಾಗಿರೋದ್ ಬೇಡ್ವಾ ನೀನು? ಯಾರ್ ನೋಡ್ಕೋತಾರ ನಿನ್ನ? ಬ್ಲಾಕ್ ಮೇಲಾ? ಕೆಲಸ, ನಿನಗ್ ಕೊಡೋ ಸಂಬಳಕ್ಕೆ ನೀನ್ ಮಾಡ್ಬೇಕಾಗಿರೋ ಕೆಲ್ಸ. ಬಿಟ್ಟಿಯಾಗಿ ಎಲ್ಲೂ ದುಡ್ಡು ಸಿಗಲ್ಲ ಯುಕ್ತಿ. ಇಂಗ್ಲಿಷ್ನಲ್ಲಿ ಹೇಳ್ತಾರಲ್ಲ,
ದೇರ್ ಆರ್ ನೋ ಫ್ರೀ ಲಂಚಸ್ ಇನ್ ದ ವರ್ಲ್ಡ್ ಅಂತ. ಹೋಗ್ ಫೋನ್ ತಗೊಂಡ್ ಬಾ. ಸರಿ ಆಯ್ತು. ಹೇಳೋದನ್ನ ಸ್ವಲ್ಪ ಸ್ವೀಟ್ ಆಗಿ ಹೇಳ್ಬೋದು ಅಲ್ವಾ? ಪ್ರದ್ಯುಮ್ನ ತುಂಬಾ ಸ್ವೀಟ್ ಆಗಿ ಮಾತಾಡ್ತಾನೆ, ಆದ್ರೆ ನಾಳೆಯಿಂದ ಅವನ ಹತ್ರ ₹1 ದುಡ್ಡಿರಲ್ಲ. ಅವನ್ ಸ್ವೀಟ್ ಮಾತ್ ತಗೊಂಡು ಉಪ್ಪಿನಕಾಯಿ ಹಾಕ್ತೀಯಾ? ಆಯ್ತು, ಹೋಗ್ತೀನಿ. ಆಮ್ರಪಾಲಿ ನಿಂತ್ಕೋ. ಅದೆಷ್ಟ್ ಬೇಗ ನಡೀತೀಯ ನೀನು? ಬೇಗ ಹೋಗ್ಬೇಕಲ್ವಾ ಪುಟಾಣಿ? ಬೇಗ ಹೋಗದ್ ಬೇರೆ, ಬೇಗ ನಡಿಯಕ್ ಆಗದ್ ಬೇರೆ. ಆಮ್ರಪಾಲಿ ನೋಡ್, ನಂಗೆ ಸುಸ್ತಾಗ್ತಿದೆ ಈಗ. ಮನುಷ್ಯರಿಗೆ ಬೇಗ ಸುಸ್ತಾಗತ್ತೆ, ನೋಡಿದೀನಿ ನಾನು. ನೀನ್ ನಾರ್ಮಲ್ ಆಗಿ ಮಾತಾಡಕ್ ಶುರು ಮಾಡ್ದಾಗ್ಲಿಂದ ನಂಗೆ ಒಂದೊಂದ್ಸಲಿ ಮರ್ತೇ ಹೋಗುತ್ತೆ ನಿನ್ ಗಂಧರ್ವ ಕನ್ಯೆ ಅಂತ. ನಿಧಾನಕ್ ನಡಿ ಪ್ಲೀಸ್ ಆಮ್ರಪಾಲಿ. ಆಗಲ್ಲ ಪುಟಾಣಿ, ಬೇಗ ಹೋಗ್ಲೇಬೇಕು. ಹಾಯ್, ಎಲ್ಲಿ ಹೋಗ್ತಾ ಇದ್ದೀರಾ? ಎಲ್ಲಿ ಹೋಗ್ತಾ ಇದಾರೆ ಅಂತ ಕೇಳ್ಬಾರ್ದು ಅಂತ ಗೊತ್ತಿಲ್ವಾ ನಿಂಗೆ? ಈ ಬ್ಲೈಂಡ್ ಬಿಲೀಫ್ ಎಲ್ಲ ನಂಬಲ್ಲ ನಾನು. ಎನಿವೆ, ಆಮ್ರಪಾಲಿ ನೀನ್ ಫೋನ್ ಕೊಡ್ತೀಯಾ? ಯಾಕೆ? ನಾನು ಆಮ್ರಪಾಲಿ ಹತ್ರ ಮಾತಾಡ್ತಾ ಇದ್ದೀನಿ. ನಾನ್ ನಿನ್ನ ಕೇಳ್ತಾ ಇದ್ದೀನಿ. ಇವಳ ಫೋನ್ ನಿನ್ಗೇನಕ್ ಬೇಕು? ನನ್ ಫೋನ್ ಸ್ವಿಚ್ ಆಫ್ ಆಯ್ತು. ಅರ್ಜೆಂಟ್ ಆಗಿ ಒಂದು ಕಾಲ್ ಮಾಡ್ಬೇಕಿತ್ತು, ಅದಕ್ಕೆ. ಓ, ತಗೋ ನನ್ ಫೋನ್. ನಿಂದ ಬೇಡ, ನಂಗೆ ಆಮ್ರಪಾಲಿ ಫೋನೇ ಬೇಕು. ಯುಕ್ತಿ, ಆಮೇಲೆ ಮಾತಾಡೋಣವಾ, ನಾನ್ ಹೋಗ್ಬೇಕು. ಹೋಗು, ಆದ್ರೆ ನೀನ್ ಫೋನ್ ಕೊಟ್ಬಿಟ್ಟು ಹೋಗು. ಜಂಗಮವಾಣಿ ನನ್ನ ಹತ್ರ ಇಲ್ಲ. ಎಲ್ಲಿಟ್ಟಿದ್ಯಾ ಹೇಳು, ನಾನೇ ಹೋಗಿ ತಗೋತೀನಿ. ಮನೇಲಿದೆ. ವಾಟ್? ಮನೇಲಿ ಯಾರು ಇರ್ತಾರೆ ಫೋನ್ ನ? ಗಾಡಿಗೆ ಯಾರು ತಗೊಂಡ್ಬರ್ತಾರೆ? ಅದು ಅಲ್ದೆ ಮನೆಯವರೆಲ್ಲರೂ ಇಲ್ಲೇ ಇದಾರೆ, ನಾನ್ ಯಾರ ಹತ್ರ ಮಾತಾಡ್ಬೇಕು? ಹಾಗಾದ್ರೆ ಫೋನ್ ತಗೊಂಡ್ ಬಂದಿಲ್ವಾ ನೀನು? ನೀನೇನೋ ಡೌಟ್ ಬರೋ ತರ ಕೆಲ್ಸ ಮಾಡ್ತಾ ಇದ್ಯಾ. ಪುಟಾಣಿ, ಇದಕ್ಕೆಲ್ಲ ಟೈಮ್ ಇಲ್ಲ ನನ್ನ ಹತ್ರ. ರಾಜ್ಕುಮಾರನ್ನ ಹುಡುಕ್ಬೇಕು, ನಡಿ ಹೋಗೋಣ. ನಾನು ಯುಕ್ತಿ ಮಾತಾಡೋದೇನಾದ್ರೂ ಕೇಳಿಸ್ಕೊಂಡ್ಬಿಟ್ನ ಇವನು? ಪ್ರದ್ಯುಮ್ನ, ಯಾವಾಗ ಬಂದೆ ನೀನು? ಅಕ್ಕ, ಇದು ನೋಡಿದ್ಯಾ ನೀನು? ಯಾವ್ದು? ಅಮ್ಮನ್ ಬಾಕ್ಸ್ ನಲ್ಲಿ ಈ ಲಾಕೆಟ್ನ ಚಿಕ್ಕವಳಿದ್ದಾಗಿಂದ ನೋಡಿದ್ದೀನಿ. ಮತ್ತೆ ಈಶ್ವರಿ ಅತ್ತೆ ಈ ಲಾಕೆಟ್ನ ಪ್ರದ್ಯುಮ್ನಂದು ಅಂದ್ರಲ್ಲ. ಅಮ್ಮಂಗ್ ಯಾರು ಇದನ್ ಕೊಟ್ಟಿರಬಹುದು? ಈಶ್ವರಿ ಅತ್ತೆಗೆ ಇದ್ರ ಮೇಲೆ ಯಾಕೆ ಕಣ್ಣಿದೆ? ಈ ಲಾಕೆಟು ನನ್ನ ಹತ್ರ ಇದೆ ಅಕ್ಕ. ನಿನ್ ಹತ್ರ ಇದೆಯಾ? ಈ ಪಾಂಪ್ಲೆಟ್ ಯಾರು ಹಾಕಿರೋದು ಗೊತ್ತಾ? ಇಲ್ಲ. ಈ ಥರದ್ ಲಾಕೆಟ್ ನನಗ್ ಮನೇಲಿ ಸಿಕ್ಕಿತ್ತು. ಅದನ್ನ ನಾನೇ ಅಮ್ಮಂಗ್ ವಾಪಸ್ ಕೊಟ್ಟೆ ಅಲ್ವಾ? ಅಮ್ಮಂದ ಈ ಲಾಕೆಟ್? ಅಲ್ಲ ಅನ್ಸತ್ತೆ ಅಕ್ಕ, ನನಗೆ ಈ ಲಾಕೆಟ್ ಬೀಚಲ್ಲಿ ಸಿಕ್ತು. ರುದ್ರಶಿಲೆಲ? ಅಲ್ಲ, ಮುರುಡೇಶ್ವರದಲ್ಲಿ. ಅಲ್ಲಿ ಕಳ್ಕೊಂಡಿರೋ ಲಾಕೆಟ್ ನ ಇಲ್ಲಿ ಯಾಕೆ ಹುಡುಕ್ತಿದ್ದಾರೆ? ಯಾರು ಹುಡುಕ್ತಿದ್ದಾರೆ? ತುಂಬಾ ವಿಚಿತ್ರವಾಗಿದೆಯಲ್ಲ. ಏನಾಗ್ತಾ ಇದೆ ಅಂತ ತಿಳ್ಕೊಳಕ್ ಒಂದೇ ಒಂದ್ ದಾರಿ ಇರೋದು. ನಡಿ ಪ್ರದ್ಯುಮ್ನ, ನಾನು ಬರ್ತೀನಿ. ಯಾರ್ ಪಾಂಪ್ಲೆಟ್ ಹಾಕಿರೋದು ಅಂತ ಗೊತ್ತಾಗುತ್ತೆ. ನಡಿ ಅಕ್ಕ. ಬಾ ಈಶ್ವರಿ, ಇನ್ನೇನ್ ಮೊದ್ಲು ಹೊರಟ್ಬಿಡೋಣ. ಕೊನೆಗಳಿಗೆ ಯಾಕೆ ಬೇಡ ಅನ್ಸಿದ್ರ ಅದಕ್ಕೆ? ಇದು ನಿನ್ನ ಐಡಿಯಾ. ಮೊದ್ಲಿಂದಾನು ನನ್ಗೆ ಇದಕ್ಕೆ ಒಪ್ಪಿಗೆ ಇರ್ಲಿಲ್ಲ. ನನ್ಗೆ ಯಾಕೋ ಇದು ಸರಿ ಹೋಗ್ತಾ ಇಲ್ಲ. ಬಾ ಹೊರಟ್ಬಿಡೋಣ. ಇನ್ನೊಂದ್ ಸ್ವಲ್ಪ ಹೊತ್ತಿದ್ರೆ ಪ್ರದ್ಯುಮ್ನ ಯಾರು ಹುಡುಕ್ತಾ ಇದ್ರು, ಆ ಚಿತ್ರ ಯಾರು ಬಿಡ್ಸಿದ್ರು ಎಲ್ಲ ಗೊತ್ತಾಗುತ್ತೆ ಅದಕ್ಕೆ. ಅದೇ ನನ್ ಭಯ ಈಶ್ವರಿ. ಅದೇನೋ ಹೇಳ್ತಾರಲ್ಲ, ಬೀದಿಲಿ ಹೋಗ್ತಿದ್ದ ಮಾರಿನ ಮನೆಗ್ ಕರೆದ್ರಂತೆ, ಹಾಗಾಗಿದೆ. ಇದ್ರ ಬಗ್ಗೆ ಯೋಚನೆ ಮಾಡಕ್ ನನ್ಗೆ ಇಷ್ಟ ಇಲ್ಲ. ಇನ್ನೊಂದು ಹೇಳ್ತಾರೆ ಅದಕ್ಕೆ, ಬೆಕ್ಕು ಕಣ್ ಮುಚ್ಕೊಂಡ್ ಹಾಲ್ ಕುಡಿದ್ರೆ ಪ್ರಪಂಚ ಕುರುಡೆ ಅಂತ. ನೀವ್ ಓಡ್ ಹೋದ್ ಮಾತ್ರಕ್ಕೆ ಪ್ರದ್ಯುಮ್ನ ಹುಡ್ಕೋರು ಮಾಯ ಆಗ್ಬಿಡಲ್ಲ. ಇಲ್ಲೇ ಇರೋಣ, ಸತ್ಯ ಗೊತ್ತಾಗುತ್ತೆ. ಸೂರ್ಯ ದೇವನೇ ದಾರಿ ತೋರಿಸ್ತಾ ಇದ್ದಾನೆ ಪುಟಾಣಿ. ರಾಜ್ಕುಮಾರನ ಹತ್ರ ನನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ.
ಇಷ್ಟು ದಿನ ಕಾದಿದ್ದಕ್ಕೂ ಇವತ್ ಫಲ ಸಿಗ್ತಾ ಇದೆ. ಈ ಲಾಕೆಟ್ಗೂ ನಮ್ಮನೆಗೂ ಏನ್ ಸಂಬಂಧ? ಯಾಕೆ ಪದೇ ಪದೇ ಕಾಣಿಸ್ಕೊತಾ ಇದೆ? ಈಗ ಪ್ರದ್ಯುಮ್ನನ್ ಹತ್ರ ಇದೆ. ಕಣ್ ಮುಂದೆನೆ ಏನೋ ದೊಡ್ಡ ಗುಟ್ಟು ಬಚ್ಚಿಟ್ಕೊಂಡಿದೆ ಅನ್ನಿಸ್ತಾ ಇದೆ, ಆದ್ರೆ ಕಾಣಿಸ್ತಿಲ್ಲ. ಇವತ್ತು ಗೊತ್ತಾಗುತ್ತೇನೋ, ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೇನೋ. ಯಾರು ಬರಲ್ವೋ ಏನೋ, ಹೋಗ್ಬೇಡ ಬಾ ಈಶ್ವರಿ. ಬಂದೊಂದ್ 10 ನಿಮಿಷನೂ ಆಗಿಲ್ಲ ಅದಕ್ಕೆ, ಅಷ್ಟೊಂದ್ ಆತ್ರನಾ? ಪ್ರದ್ಯುಮ್ನ ಹುಡುಕ್ತಾ ಇರೋರೆ ಬಂದ್ಬಿಟ್ರೆ ಮಗು ಎಲ್ಲಿ ಅಂತ ಕೇಳಿದ್ರೆ ಏನ್ ಹೇಳೋದು? ಅವ್ರು ಬಂದಾಗ ನೋಡ್ಕೊಳ್ಳೋಣ ಅದಕ್ಕೆ. ನಾನು ಎಂತ ಕಷ್ಟದಲ್ಲಿ ಸಿಕ್ಕಾಕ್ಸ್ಬಿಟ್ಟಿದ್ಯಾ ಈಶ್ವರಿ. ಅಯ್ಯೋ ದೇವ್ರೆ, ಅಲ್ಲೋಡು. ಪ್ರದ್ಯುಮ್ನ ಯಾಕೆ ಈ ಕಡೆ ಬರ್ತಿದ್ದಾನೆ? ಈಶ್ವರಿ, ಅವನ ಕೈಯಲ್ಲಿ ಪ್ಯಾಂಪ್ಲೆಟ್ ಇದೆ. ಅತ್ತೆ, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಅದೇ ಪ್ರಶ್ನೆ ನಾನು ನಿಮಗೆ ಕೇಳಬೇಕಿತ್ತು. ನೀವು ಬ್ರೇನ್ ಮಾಡ್ತಿದ್ರ ಇಲ್ಲಿ? ನಾವು ಈ ಪ್ಯಾಂಪ್ಲೆಟ್ ನೋಡ್ಕೊಂಡ್ ಬಂದ್ವಿ. ಯಾಕೆ? ಯಾರೀ ಪ್ಯಾಂಪ್ಲೆಟ್ ಹಾಕಿರೋದು ಅಂತ ನೋಡಕ್ ಬಂದ್ವಿ. ಅದ್ ಸರಿ, ನೀವ್ ಯಾಕೆ ಬಂದಿದ್ದೀರಾ? ಪ್ರದ್ಯುಮ್ನ, ನಿನಗೂ ಈ ಪ್ಯಾಂಪ್ಲೆಟ್ಗೂ ಏನ್ ಸಂಬಂಧ? ಸಂಬಂಧ ಐ ಮೀನ್, ಈ ಲಾಕೆಟ್ ನನ್ನ ಹತ್ರ ಇದೆ. ಏನಂದ್ರೆ? ಪ್ಯಾಂಪ್ಲೆಟ್ ಅಲ್ಲಿ ಇದೆಯಲ್ಲ ಈ ಲಾಕೆಟ್, ಇದು ನನ್ನ ಹತ್ರ ಇದೆ. ಅಮ್ಮ, ನೀನು ಇದಕ್ಕೆ ಬಂದ್ಯಾ? ಇಲ್ಲ, ಯಾಕೆ? ನೀನು ಕೈಯಲ್ಲಿ ಪ್ಯಾಂಪ್ಲೆಟ್ ಹಿಡ್ಕೊಂಡಿದ್ಯಾ? ನೀನು ಅವ್ರನ್ನೇ ಹುಡುಕ್ತಾ ಇದೀಯಾ ಅಥವಾ ಈ ಪ್ಯಾಂಪ್ಲೆಟ್ ಹಾಕಿದ್ ನೀನೇನಾ? ಏನ್ ಮಾತಾಡ್ತಾ ಇದೀಯಾ? ಅಮ್ಮ ಯಾಕೆ ಇದನ್ನೆಲ್ಲ ಮಾಡ್ತಾರೆ? ಹೌದು ಹೌದು, ಇದೆಲ್ಲ ನಾನ್ ಯಾಕೆ ಮಾಡ್ಲಿ ಛಾಯಾ? ನನ್ಗೂ ಇದಕ್ಕೂ ಏನ್ ಸಂಬಂಧ? ಅಮ್ಮ, ಈ ಲಾಕೆಟ್ ನಿನ್ ಹತ್ರ ಇತ್ತು ತಾನೆ? ನಿನ್ ಹತ್ರನೇ ನೋಡಿರೋ ನೆನ್ಪು ನನ್ಗೆ. ಅಂದ್ರೆ ಈ ಲಾಕೆಟ್ ನಿಂದಮ್ಮ? ಈ ಪ್ಯಾಂಪ್ಲೆಟ್ ನೀನ್ ಹಚ್ಚಿರೋದಾ? ಎಲ್ಲಿ ಅಂತ ಹುಡ್ಕೋದು ಪುಟಾಣಿ? ಇಷ್ಟೊಂದ್ ಜನ ಇದಾರೆ, ಯಾರ್ ಬೇಕಾದ್ರೂ ಆಗಿರ್ಬೋದಲ್ವಾ? ಆಮ್ರಪಾಲಿ, ಯಾರ್ ಕೈಲಿ ಜಾಸ್ತಿ ಪಾಂಪ್ಲೆಟ್ ಇರುತ್ತೋ ಅವರೇ ಪಾಂಪ್ಲೆಟ್ ಹಾಕ್ತಾ ಇರೋದು. ಪುಟಾಣಿ ಅಲ್ಲೋಡು. ಆಪತ್ ಬಾಂಧವಂಗೆ ಏನಾದ್ರೂ ಗೊತ್ತಿದ್ಯೇನೋ, ಕೇಳಿ ನೋಡೋಣ. ಅಣ್ಣಂಗೆ ಗೊತ್ತಿರ್ಬೋದು. ಆಮ್ರಪಾಲಿ, ಅಲ್ಲಿ ನೋಡು. ಬಾ ಪುಟಾಣಿ, ವಿಚಾರಿಸೋಣ. ಯಾರೋ ಇದು ನಿಮ್ಗೆ ಅನ್ಸಕ್ ಹೇಳಿದ್ದು? ಗೊತ್ತಿಲ್ಲ ಸರ್. ಇನ್ನು ಎಷ್ಟಿದವಾ? ಇನ್ನು ಸುಮಾರು ಜನ. ಯಾರು ಏನು ಅಂತ ಗೊತ್ತಿಲ್ಲದೆ ಕೆಲಸ ಒಪ್ಕೊಳ್ತೀರಾ? ಇದನ್ನ ಎಲ್ಲ ಕಡೆ ಅನ್ಸು 1000 ರೂಪಾಯಿ ಕೊಡ್ತೀನಿ ಅಂತಂದ್ರು. 1 ಗಂಟೆ ಕೆಲ್ಸಕ್ಕೆ 1000 ರೂಪಾಯಿ ಕೊಡ್ತೀನಿ ಅಂದ್ರೆ ನಾನ್ ಯಾಕೆ ಬೇಡ ಅನ್ಲಿ? ಈ ಪದಕಕ್ಕೂ ನಿಂಗೂ ಏನ್ ಸಂಬಂಧ? ಈ ಪದಕದ ಬಗ್ಗೆ ನಿನಗೇನ್ ಗೊತ್ತು? ನಮ್ ತಾಯಿನ ನನ್ಗೆ ಗೊತ್ತಿಲ್ಲಕ್ಕ, ಬಿಟ್ಬಿಡಕ್ಕ. ಇರೋ ಬರೋರೆಲ್ಲ ಸುಮ್ನೆ ತಲೆ ತಿಂತ ಇದಾರ. ಯಾಕಾದ್ರೂ ಒಪ್ಕೊಂಡ್ರೆ ಈ ಕೆಲ್ಸ. ಇನ್ನು ಎಷ್ಟಿದಾವ? 7 ಗಂಟೆ ಜನ. ಬಾರೋ, ಬೇಕನ್ಸಮ್ಮ. ನಿಂತ್ಕೋ ನಿಂತ್ಕೋ. ನಿನ್ಗೆ ಯಾಕೆ ಬೇಕು ಈ ಲಾಕೆಟ್ ವಿಷಯ? ಈ ಲಾಕೆಟ್ ಬಗ್ಗೆ ನಿನಗೇನ್ ಗೊತ್ತು? ನನಗೆ ಗೊತ್ತು ಅಂದ್ರೆ ಇದು ರಾಜ್ಕುಮಾರನ್ ಪದಕ. ಆಮ್ರಪಾಲಿ, ಏನು ರಾಜ್ಕುಮಾರನ? ಹಾ, ನಾನ್ ಯಾರನ್ನ ಹುಡುಕ್ತಾ ಇದೀನಿ, ಅದಕ್ಕೆ ಈ ಪದಕ ತುಂಬಾ ಮುಖ್ಯ. ನಿಮಗೇನಾದ್ರೂ ಗೊತ್ತಾ ಈ ಪದಕದ ಬಗ್ಗೆ? ಹಾ,
ಚೆನ್ನಾಗ್ ಗೊತ್ತು. ನಿಮಗ್ ಗೊತ್ತಾ ಆ ಪದಕ ನೋಡಿದೀರಾ? ಓಹ್, ನೋಡಿದ್ದೀನಿ. ಅಮ್ಮ, ನೀನ್ ಹಾಕಿದ್ಯಾ ಈ ಪ್ಯಾಂಫ್ಲೆಟ್ ನ? ಯಾಕಮ್ಮ ಏನು ಮಾತಾಡ್ತಾ ಇಲ್ಲ? ಇದು ನಿನ್ ಹತ್ರ ಇದ್ ಲಾಕೆಟ್ ತಾನೆ? ನಿಮ್ಮಿಬ್ರಿಗೆ ತಲೆ ಕೆಟ್ಟಿದ್ಯಾ ಅಥವಾ ಬಿಸಿಲು ಜಾಸ್ತಿ ಆಗಿ ತಲೆ ಓಡ್ತಿಲ್ವಾ? ನಿಮ್ಮಮ್ಮ ಯಾಕೆ ಈ ಪ್ಯಾಂಫ್ಲೆಟ್ ಹಂಚ್ತಾಳೆ, ಅದು ಯಾವ್ದೋ ಹಳ್ಳಿಲಿ? ಅಮ್ಮನ ಹತ್ರ ಈ ಲಾಕೆಟ್ ಇರೋದ್ ನಾನ್ ನೋಡಿದೀನಿ. ಹೇಗ್ ನೋಡಕ್ ಸಾಧ್ಯ? ನನ್ನ ಹತ್ರ ಲಾಕೆಟ್ ಇಲ್ವಲ್ಲ. ಇಲ್ಲ ಅಮ್ಮ, ನಾನ್ ಇದನ್ನ ನೋಡಿದೀನಿ. ನಾನೇ ಈ ಲಾಕೆಟ್ ನ ನಿನಗ್ ವಾಪಸ್ ಕೊಟ್ಟಿದ್ದೆ, ಜ್ಞಾಪಕ ಇದ್ಯಾ? ಅಂದ್ರೆ ನಿಮ್ಮಮ್ಮ ಸುಳ್ಳು ಹೇಳ್ತಾಳೆ ಅಂತನಾ? ಅಕ್ಕ ಹೇಳಿದ್ ಹಾಗಲ್ಲ. ಮತ್ತಿನ್ ಹಾಗೆ? ಅತ್ತಿಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇದಕ್ಕೂ ನನ್ಗೂ ಸಂಬಂಧ ಇಲ್ಲ ಅಂತ. ನಂಬಬೇಕಲ್ವಾ? ನಿಮ್ಮಮ್ಮ ನನ್ನ ಹತ್ರ ಇದ್ದಿದ್ದು ಒಂದು ಸೂರ್ಯನ್ ಲಾಕೆಟ್ ಈಸ್ಕೊಂಡಿದ್ರು. ಆದ್ರೆ ಇದ್ರಲ್ಲಿ ಇದೆಯಲ್ಲ ಅದೇ ತರ ಇದೆ, ಅದ್ರೆರಡು ಬೇರೆ ಬೇರೆ. ಅಷ್ಟಕ್ಕೂ ನಾವಿಬ್ರು ನಡ್ಕೊಂಡ್ ಬರ್ತಾ ಇದ್ವಿ, ಯಾರೋ ಬಂದು ಕೈಗೆ ಪ್ಯಾಂಪ್ಲೆಟ್ ಕೊಟ್ಟು ಹೋದ. ಏನಿದೆ ಇದ್ರಲ್ಲಿ ಅಂತ ನೋಡ್ತಾ ಇದ್ವಿ, ಅಷ್ಟೊತ್ತಿಗೆ ನೀವ್ ಬಂದ್ರಿ ಅಷ್ಟೇ. ಇವ್ರಿಬ್ರು ಸೇರ್ಕೊಂಡು ಏನೋ ಮುಚ್ಚಿಡ್ತಾ ಇದಾರೆ. ನಿನ್ನ ಹತ್ರ ಹೇಗ್ ಬಂತ ಆ ಲಾಕೆಟ್? ನನಗೆ ಮುರುಡೇಶ್ವರದಲ್ಲಿ ಸಿಕ್ತುಮ್ಮ. ಏನಂದ್ರೆ ಮುರುಡೇಶ್ವರದಲ್ಲ? ಹೂಮ, ನೆನ್ಪಿದ್ಯಾ? ರಾತ್ರಿ ಬೀಚಲ್ಲಿ ನಿಂತಿದ್ವಿ. ಅಮ್ಮ, ನೀನ್ ಹೋದ್ಮೇಲೆ ನಾನ್ ಸ್ವಲ್ಪ ತಲ್ಲೇ ಇದ್ದೆ. ಅಲ್ಲೇ ತಗೊಂಡ್ ಬಂದು ನನ್ ಕಾಲ್ ಹತ್ರ ಹಾಕ್ತು. ಅಯ್ಯೋ ದೇವ್ರೆ, ಅದನ್ನ ಯಾಕೆ ಎತ್ಕೊಳಕ್ ಹೋದೆ? ತಗೋಬಾರ್ದಿತ್ತು ನೀನು, ಅಲ್ಲೇ ಬಿಟ್ಬಿಡ್ಬೇಕಾಯ್ತು. ಅಯ್ಯೋ ದೇವ್ರೆ. ಅಮ್ಮ ಏನಾಯ್ತು ಈಗ? ಅದ್ ಯಾವ್ದೋ ಲಾಕೆಟ್, ಅದನ್ನ ಯಾಕೆ ಪ್ರದ್ಯುಮ್ನ ತಗೋಬಾರ್ದಿತ್ತು? ಅದು ಯಾಕೆಂದ್ರೆ ಹಾಗೆಲ್ಲ ಸಿಕ್ ಒಡವೆ ಎಲ್ಲ ಮನೆಗ್ ತರಬಾರ್ದು ಪ್ರದ್ಯುಮ್ನ, ಅದು ಒಳ್ಳೇದಲ್ಲ. ಏನಾಗುತ್ತೆ? ಹಾಗೆಲ್ಲ ಮನೆಗ್ ತರಬಾರ್ದು ಅಂತ ಹೇಳ್ತಾರೆ. ಯಾರು ಹಾಕೊಂಡಿರ್ತಾರೋ ಅವ್ರ ಕರ್ಮ ಎಲ್ಲ ಆ ಒಡವೆಲ್ಲಿ ಇರುತ್ತಂತೆ. ನಮ್ ಮನೆಗ್ ತಂದು ನಮಗೆ ಕೆಟ್ಟದಾದ್ರೆ ಅದಕ್ಕೆ ಅಲ್ವಾ ಅದಕ್ಕೆ ನೀವ್ ಹೇಳಿದ್ದು? ಹೌದು. ಏನತ್ತೆ, ನೀವ್ ಇದನ್ನೆಲ್ಲ ನಂಬ್ತೀರಾ? ದೇವ್ರನ್ನೇ ಪೂರ್ತಿ ನಂಬಲ್ಲ ಅಂತಿದ್ರಿ. ಮಕ್ಳ ವಿಷಯಕ್ ಬಂದ್ರೆ ಇದೆಲ್ಲ ನಂಬೇಕಾಗತ್ತೆ ಪ್ರದ್ಯುಮ್ನ. ನಿಮ್ ಅಮ್ಮ ಮಾಡ್ತಿರೋದು ಅದನ್ನೇ. ಹೌ ಡಸ್ ಇಟ್ ಮ್ಯಾಟರ್ ಅತ್ತೆ? ಯಾವ್ದೋ ಒಂದು ಲಾಕೆಟ್. ಎನಿವೇಸ್ ಒಳ್ಳೇದಾಯ್ತಲ್ಲ, ಓನರು ಪ್ಯಾಂಪ್ಲೆಟ್ ಹಂಚ್ತಾ ಇದಾರೆ, ಲಾಕೆಟ್ ಹುಡುಕ್ತಾ ಇದಾರೆ. ಲಾಕೆಟ್ ನನ್ನ ಹತ್ರ ಇದೆ, ಅವ್ರಿಗೆ ತಲುಪಿಸ್ಬೋದು. ಅಮ್ಮ ಏನಾಯ್ತು? ಅಯ್ಯೋ ಓಕೆ. ನಿಮ್ಮ ಅಮ್ಮಂಗೆ ಬಿಸ್ಲಿಗೆ ಯಾಕೋ ತಲೆ ತಿರುಗ್ತಿರ್ಬೇಕು, ಒಳಗ್ ಕರ್ಕೊಂಡ್ ಹೋಗ್ತೀಯಪ್ಪ? ಅಮ್ಮ ಯಾಕಮ್ಮ ಈ ಬಿಸಿಲಲ್ಲಿ ಆಚೆ ಬರಕ್ ಹೋದೆ? ನಡಿ. ಅಕ್ಕ, ಅಮ್ಮನ್ನ ಒಳಗ್ ಕೂರಿಸಿ ಬರ್ತೀನಿ. ಈ ಲಾಕೆಟ್ ಹುಡುಕ್ತಾ ಇರೋರು ಬಂದ್ರೆ ನನಗೆ ಹೇಳು. ತಗೋ ಮಾಮ್, ಆರಾಮಾಗಿದೆಯಲ್ಲ? ತಾಯ, ಸುಮ್ನೆ ನೀನ್ ಯಾಕೆ ಕಾಯ್ತ್ಯಾ? ನಾನ್ ಕಾಯ್ತೀನಿ ಬಿಡು. ಪರವಾಗಿಲ್ಲ ಅತ್ತೆ, ನಾನ್ ವೇಟ್ ಮಾಡ್ತೀನಿ. ನಿನಗೆ ಯಾಕೆ ಕಷ್ಟ ಛಾಯ? ನಾನ್ ಕಾಯ್ತೀನಿ ಅಂತ ಹೇಳಿದ್ನಲ್ಲ. ನಾನು ಇರ್ತೀನಿ ಅನ್ನಲ್ಲ ಅತ್ತೆ, ಪರವಾಗಿಲ್ಲ. ಅಮ್ಮನ ಹತ್ರ ಇದ್ದಿದ್ ಲಾಕೆಟ್ ಇದೆ ಅಂತ ನನಗೆ ಗ್ಯಾರಂಟಿ ಇದೆ. ಇದನ್ನ ಹುಡ್ಕೊಂಡು ಯಾರು ಬರ್ತಾರೆ ಅಂತ ನಾನು ನೋಡ್ಲೇಬೇಕು. ನಾನ್ ಇಲ್ಲೇ ಇರ್ತೀನಿ, ನೀವ್ ಹೊರಡೋದಾದ್ರೆ ಹೊರಡು. ನಿಜವಾಗ್ಲೂ ಗೊತ್ತಾ? ಆ ಪದಕನ ನೀವ್ ನೋಡಿದೀರಾ ದೊಡ್ಡಪ್ಪ? ನೋಡಿಲ್ದೆ ಏನು, ಎಷ್ಟೊಂದ್ ಸಲ ನೋಡಿದೀರಿ. ಅಯ್ಯೋ, ಆಮ್ರಪಾಲಿ ಮ್ಯಾಜಿಕ್ ಮಾಡೋದನ್ನ ದೊಡ್ಡಪ್ಪ ನೋಡ್ಬಿಟ್ಟಿದಾರ. ಇವ್ಳು ಎಲ್ಲೋದ್ರೂ ಚಿತ್ರ ಬರಿತಾ ಇರ್ತಾಳೆ. ಎಲ್ಲಿ ನೋಡಿದೀರಾ? ಅದು ಮನೆ ಗಾರ್ಡನ್ ಅಲ್ಲೇ ದಿನ ವಾಕಿಂಗ್ ಮಾಡಿ ಬೋರ್ ಆಗಿ ಹೋಗುತ್ತೆ. ಅದಕ್ಕೆ ಒಂದೊಂದ್ಸಲ ವಾಕಿಂಗ್ ಮಾಡಕ್ ದೇವಲೋಕಕ್ಕೆ ಹೋಗ್ತೀನಿ. ಆಗ
ಇಂದ್ರನ್ ಕತ್ತಲ್ ನೋಡಿದೀನಿ ಇದನ್ನ. ಇಂದ್ರನ ಕತ್ತಲ್ಲೇ ಇದು ಗಂಧರ್ವ. ಏನ್ ದೊಡ್ಡಪ್ಪ ನೀವು ತಮಾಷೆ ಮಾಡ್ತಾ ಇದೀರಾ? ಇನ್ನೇನ್ ಪುಟಾಣಿ, ರಾಜ್ಕುಮಾರ ಅಂತೆ, ಪದಕ ಅಂತೆ. ಅದೇನೋ ಹೇಳ್ತಾರ ನೋಡು, ಹುಚ್ಚಲ್ಲ ಬೆಪ್ಪಲ್ಲ ಶಿವಲೀಲೆ ಅಂತ, ಹಂಗಾಯ್ತು. ಇವನೇ ಸೀರಿಯಸ್ ಆಗಿ ಹುಡುಕ್ತಾ ಇದ್ದಳ್ ಗೊತ್ತಾ? ಗೊತ್ತಾಗ್ತಾ ಇದೆ. ಇವಳ ಜೊತೆ ನೀನು ಸೇರ್ಕೊಂಡು ನಿಂತರೇನು ಹಾಳಾಗ್ತಾ ಇದೆ ಅಂತ ಚೆನ್ನಾಗ್ ಗೊತ್ತಾಗ್ತಾ ಇದೆ. ನಿಮ್ಗೆ ನಿಜವಾಗ್ಲೂ ಪದಕದ ಬಗ್ಗೆ ಗೊತ್ತಿಲ್ವಾ? ನನಗೆ ಯಾವ ಪದಕ, ಪ್ರಶಸ್ತಿ, ಪಾರಿತೋಷಿಕದ ಬಗ್ಗೆನೂ ಗೊತ್ತಿಲ್ಲ. ಮತ್ತೆ ಯಾಕ ಮಾನವನ್ ಪ್ರಶ್ನೆ ಮಾಡ್ತಾ ಇದ್ರಿ? ಅದೆಲ್ಲ ನಿನಗೆ ಯಾಕೆ? ನಿನ್ ಕೆಲ್ಸ ಎಷ್ಟಿದ್ಯೋ ಅಷ್ಟು ನೋಡ್ಕೊ. ಮನೆಯವ್ರ ವಿಷಯದಲ್ಲಿ ಮೂಗ್ ತುರ್ಸಿದ್ ಸಾಕುರಿ. ಅಲ್ಲ, ಅದು ನಾನು ಏನೇ. ಆಮ್ರಪಾಲಿ ಬಾ, ನಾವ್ ಹೋಗ್ ಬೇರೆ ಕಡೆ ಹುಡ್ಕೋಣ. ಅಲ್ಲ ಪುಟಾಣಿ, ಬಾ ಆಮ್ರಪಾಲಿ. ಪದಕದ ಬಗ್ಗೆ ಪಾಂಫ್ಲೆಟ್ ಅಲ್ಲಿ ಹಾಕಿದ್ದಾರೆ ಅಂದ್ರೆ ಪ್ರದ್ಯುಮ್ನನ್ ಯಾರಾದ್ರೂ ಹುಡುಕ್ತಾ ಇದ್ದಾರ? ಸೂರ್ಯಗ್ರಹಣ ಆಗುವ ಮೊದಲು ನಿನ್ನ ಮಗಳು ಗಂಧರ್ವ ಲೋಕವನ್ನು ತಲುಪಿದರೆ ಗಂಧರ್ವ ಕನ್ಯೆಯಾಗಿಯೇ ಉಳಿಯುತ್ತಾಳೆ. ಭೂಲೋಕದಲ್ಲೇ ಉಳಿದರೆ ನಿನ್ನ ಮಗಳು ಹಾಗೂ ನನ್ನ ಅಣ್ಣನ ಪಿಳ್ಳೆ ಇಬ್ಬರು ಎಲ್ಲ ಶಕ್ತಿಗಳನ್ನು ಕಳೆದುಕೊಳ್ಳುತ್ತಾರೆ. ಅವನಿ ಮನೆಯಿಂದ ಹೋಗೋ ದಿನ ದೂರ ಇಲ್ಲ ಅಂತಾಯ್ತು. ಸಮಯ ಮೀರಿ ಹೋಗುತ್ತಿದೆ, ಎಲ್ಲರನ್ನು ಉಳಿಸು.